ಮೇಲೆ ತ್ರಿವರ್ಣ ಧ್ವಜ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದೆ. ಮನೆ ಮನೆಯಲ್ಲಿ ಧ್ವಜ ಹಾರಾಟ ಮಾಡಿದ್ರೆ ಸಾಕ, ಈ ದೇಶದ ಪ್ರತಿಯೊಬ್ಬ ಪ್ರಜೆ ಘನತೆಯಿಂದ ಸ್ವಾವಲಂಬಿಯಾಗಿ ಶಾಂತಿ ಸಹಬಾಳ್ವೆಯೊಂದಿಗೆ ಬದುಕುವ ಅವಕಾಶಗಳನ್ನ ನಮ್ಮನ್ನ ಆಳುವ ಸರ್ಕಾರಗಳು ಕಲ್ಪಿಸಿಕೊಟ್ಟಿವೆಯೇ? ಹಸಿವಿನಿಂದ ಬಳಲುತ್ತಿರುವ ಕೋಟ್ಯಾಂತರ ಜನರ ಹಸಿವು ನೀಗುವುದು ಯಾವಾಗ? ಜಾತಿ ಧರ್ಮಗಳ ಜಗಳ ನಿಲ್ಲೋದು ಯಾವಾಗ? ರಾಜಕೀಯ ಪಕ್ಷಗಳು ದೇಶಭಕ್ತಿ, ಧಾರ್ಮಿಕ ಭಾವನೆ, ಮತ ಧರ್ಮಗಳ ವಿಚಾರದಲ್ಲಿ ಅಧಿಕಾರಕ್ಕೆ ಬರೋದನ್ನ ತಡೆಯೋದು ಹೇಗೆ? ಹೀಗೆ ನೂರಾರು ಸಮಸ್ಯೆಗಳು ಭಾರತದ ಜನರನ್ನ ಪೀಡಿಸುತ್ತಿವೆ. ಒಕ್ಕೂಟ ಸರ್ಕಾರ ಇದೀಗ ಹರ್ ಘರ್ ತಿರಂಗ ಕಾರ್ಯಕ್ರಮದ ಮೂಲಕ ಸಾವಿರಾರು ಧ್ವಜ ತಯಾರಿಕಾ ಕೆಲಸಗಾರರ ಹೊಟ್ಟೆಯ ಮೇಲೆ ಬರೆ ಎಳೆಯಲು ಮುಂದಾಗಿದೆ. ಹೌದು, ಕರ್ನಾಟಕ ಗ್ರಾಮೋದ್ಯೋಗ ಸಂಘದ ಖಾದಿ ಧ್ವಜ ತಯಾರಿಕಾ ಘಟಕ ದೇಶದ ಏಕೈಕ ಖಾದಿ ಧ್ವಜ ತಯಾರಿಕಾ ಘಟಕವಾಗಿದೆ. ಆದರೆ ಪ್ರಭುತ್ವಗಳ ಕರಿ ನೆರಳು ಈ ಕನ್ನಡಿಗರ ಹೆಮ್ಮೆಯ ಧ್ವಜ ತಯಾರಿಕಾ ಘಟಕದ ಮೇಲೆ ಬಿದ್ದಿದೆ. ಹೌದು, ಒಕ್ಕೂಟ ಸರ್ಕಾರ ಧ್ವಜ ಸಂಹಿತೆಗೆ ತಿದ್ದುಪಡಿ ತಂದು ಯಾರು ಎಲ್ಲಿ ಬೇಕಾದರೂ ಖಾದಿಯಲ್ಲದೆ ಪಾಲಿಸ್ಟರ್ ಬಟ್ಟೆಯಲ್ಲಿ ಪ್ರಿಂಟ್ ಹಾಕುವ ನಿರ್ಧಾರವನ್ನು ಬಂದಿದೆ. ಹೌದು, ಒಕ್ಕೂಟ ಸರ್ಕಾರ ಧ್ವಜ ಸಂಹಿತೆಗೆ ತಿದ್ದುಪಡಿ ತಂದು ಯಾರು ಎಲ್ಲಿ ಬೇಕಾದರೂ ಖಾದಿಯಲ್ಲದೆ ಪಾಲಿಸ್ಟರ್ ಬಟ್ಟೆಯಲ್ಲಿ ಧ್ವಜವನ್ನ ಪ್ರಿಂಟ್ ಹಾಕಿಸುವ ನಿರ್ಧಾರಕ್ಕೆ ಬಂದಿದೆ. ಇದರಿಂದ ಖಾದಿ ಧ್ವಜ ತಯಾರಿಸುವ ಸ್ವದೇಶಿ ಉದ್ಯಮಕ್ಕೆ ಕುತ್ತು ಬಿದ್ದಿದೆ. ಸರ್ಕಾರಿ ಕೇಂದ್ರಗಳು ಖಾಸಗೀಕರಣಗೊಳ್ಳುತ್ತಿರುವ ಹೊತ್ತಿನಲ್ಲಿ ನಮ್ಮ